ಎಲ್ಲರಿಗೂ ನಮಸ್ಕಾರ. ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಈ ದಿನ ನಾವು ಸೌಂದರ್ಯ ಲಹರಿಯ 12ನೇ ಶ್ಲೋಕ. 12ನೇ ಶ್ಲೋಕದಲ್ಲಿ ಏನಿದೆ ಅಂತ ನೋಡೋಣ. ಇಲ್ಲಿ ದೇವಿ ಸೌಂದರ್ಯದ ಅನಿರ್ವರ್ಣನೀಯತೆ ಅದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತೀವಿ. ಮೊದಲಿಗೆ ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ. 12ನೇ ಶ್ಲೋಕ. ತ್ವದೀಯಂ ಸೌಂದರ್ಯಂ ತುಹಿನಗಿರಿ ಕನ್ಯೆ ತುಲಯಿತುಂ ಕವೀಂದ್ರಃ ಕಲ್ಪಂತೆ ಕಥಮಪಿ ವಿರಿಂಚಿ ಪ್ರಭೃತಯಃ ಯದಾ ಲೋಕೌತ್ಸುಕ್ಯಾತ್ ಅಮರಲಲನಾ ಯಾಂತಿ ಮನಸಾ ತಪೋಭಿರ್ದುಷ್ಪ್ರಾಪಾಂ ಅಪಿ ಗಿರೀಶ ಸಾಯುಜ್ಯ ಪದವೀಂ. ಹೀಗಿದೆ ಶ್ಲೋಕ 12. ಇದರಲ್ಲಿ ಪದವಿಭಾಗ ಮಾಡೋಣ ಹೇಗಿದೆ ಅಂತ. ತ್ವದೀಯಂ ಸೌಂದರ್ಯಂ ತುಹಿನಗಿರಿ ಕನ್ಯೆ ತುಲಯಿತುಂ ಕವೀಂದ್ರಾಃ ಕಲ್ಪಂತೆ ಕಥಮಪಿ ವಿರಿಂಚಿ ಪ್ರಭೃತಯಃ ಯದಾ ಲೋಕೌತ್ಸುಕ್ಯಾತ್ ಯತ್ ಆಲೋಕ ಔತ್ಸುಕ್ಯಾತ್ ಅಮರಲಲನಾ ಯಾಂತಿ ಮನಸಾ ತಪೋಭಿರ್ದುಷ್ಪ್ರಾಪಾಮಪಿ ತಪೋಭಿಃ ದುಷ್ಪ್ರಾಪಾಂ ಅಪಿ ಅಂತ ಬಿಡಿಸಿದ್ರೆ ಬರುತ್ತೆ. ಗಿರೀಶ ಸಾಯುಜ್ಯ ಪದವೀಂ. ಹೀಗಿದೆ. ಅನ್ವಯಾರ್ಥ ಹೇಗಿದೆ ನೋಡೋಣ. ತುಹಿನಗಿರಿ ಕನ್ಯೆ, ಇಲ್ಲಿ ದೇವಿಗೆ ಹೇಳ್ತಾ ಇರೋಂಥದ್ದು, ಹಿಮವಂತನ ಮಗಳೇ ದೇವಿಯೇ. ತ್ವದೀಯಂ ಸೌಂದರ್ಯಂ, ನಿನ್ನ ಅಂಗಾಂಗಗಳ ಸೌಂದರ್ಯವನ್ನು, ತುಲಯಿತುಂ ತೂಕ ಮಾಡಿ ಹೋಲಿಸಿ ತಿಳಿಯುವುದಕ್ಕೋಸ್ಕರ, ಅಂದರೆ ನಾವು ತಿಳ್ಕೊಳ್ಳೋದಕ್ಕೋಸ್ಕರ, ವರ್ಣಿಸೋದಕ್ಕೋಸ್ಕರ ಅಂತ. ವಿರಂಚಿ ಪ್ರಭೃತಯ, ಬ್ರಹ್ಮನೇ ಮೊದಲಾದ, ಕವೀಂದ್ರಾಃ ಅಂದರೆ ಕವಿ, ಇಂದ್ರ, ಕವಿಗಳಲ್ಲಿ ಶ್ರೇಷ್ಠವಾದವರು. ಕಥಂ ಅಪಿ ಹೇಗೆ ತಾನೇ, ಕಲ್ಪಂತೆ ಸಮರ್ಥರಾಗುತ್ತಾರೆ, ಯದ್ಯಸ್ಮಾತ್ ಕಾರಣಾತ್ ಯಾವ ಕಾರಣದ ದೆಸೆಯಿಂದ, ಅಮರಲಲನಾಹ ದೇವತೆಗಳ ಸ್ತ್ರೀಯರು ಅಂದರೆ ಊರ್ವಶಿ ಮೊದಲಾದವರು, ಅಲೋಕ ಔತ್ಸುಕ್ಯಾತ್ ನಿನ್ನ ಸೌಂದರ್ಯವನ್ನು ನೋಡುವುದರಲ್ಲಿ ಉತ್ಸಾಹಪಟ್ಟು, ತಪೋಭಿಹಿ ಅನೇಕ ವಿಧವಾದ ತಪಸ್ಸುಗಳಿಂದ, ದುಷ್ಪ್ರಾಪಾಮಪಿ ಹೊಂದಲು ಅಸಾಧ್ಯವಾಗಿದ್ದರೂ ಕೂಡ, ಗಿರೀಶ ಸಾಯುಜ್ಯ ಪದವೀಂ ಈಶ್ವರನೊಡನೆ ಸಾಯುಜ್ಯ ಮುಕ್ತಿಯನ್ನು, ಮನಸಾ ಯಾಂತಿ ಮನಸ್ಸಿನಲ್ಲಿ ಹೊಂದಿರುತ್ತಾರೆ, ಅಪೇಕ್ಷಿಸುತ್ತಾ ಇರುತ್ತಾರೆ ಅಂತ. ಅಂದರೆ ಇದರ ಒಟ್ಟು ಅರ್ಥ ಹೇಗಿದೆ ನೋಡೋಣ. ಎಲೈ ದೇವಿಯೇ, ಬ್ರಹ್ಮಾದಿಗಳೂ ಕೂಡ ಅಸದೃಶವಾದ ನಿನ್ನ ಸೌಂದರ್ಯವನ್ನು ವರ್ಣಿಸಲು ಶಕ್ತರಲ್ಲ. ಅದು ಹೇಗಂದರೆ, ಯಾವ ಕಾರಣದಿಂದ ಊರ್ವಶಿ ಮೊದಲಾದ ಅಪ್ಸರ ಸ್ತ್ರೀಯರುಗಳು ತಮ್ಮ ತಮ್ಮ ಸೌಂದರ್ಯವನ್ನು ನಿಂದಿಸಿಕೊಂಡು ಪಾರ್ವತೀ ದೇವಿಯ ಸೌಂದರ್ಯವನ್ನು ನೋಡಬೇಕೆಂದು ಬಹಳವಾಗಿ ಚಿಂತೆಪಟ್ಟು ಪರಮೇಶ್ವರನ ರೂಪವನ್ನು ನಾವು ಹೊಂದಿದ ಹೊರತು ದೇವಿ ಸೌಂದರ್ಯ ದರ್ಶನವಾಗಲಾರದು ಅಂತ ನಿಶ್ಚಯಿಸಿ ಅನೇಕ ರೀತಿಯ ತಪಸ್ಸು ಮಾಡಿ ಶಿವ ಸಾಯುಜ್ಯವನ್ನು ಹೊಂದಬೇಕಂತ ಆಸೆಪಟ್ರು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಅಂದರೆ ದೇವಿಯೇ ಸಾಟಿ. ಅಂದರೆ ಲೋಕದಲ್ಲಿ ಎಲ್ಲಿಯೂ ಕೂಡ ಸದೃಶವಾದ ಮತ್ತೊಂದು ವಸ್ತು ಇಲ್ಲವಾದುದರಿಂದ ತನಗೇ ತಾನೇ ಸದೃಶವಾದುದು
ಇಲ್ಲಿ ಭಗವತಿಗೆ ಸದೃಶಳಾದವಳು ಭಗವತಿಯೇ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ವಾಣೀಪತಿಯಾದ ಬ್ರಹ್ಮ, ವಾಚಸ್ಪತಿ ಎನಿಸಿದ ಬೃಹಸ್ಪತಿ ಮೊದಲಾದವರೆಲ್ಲ ಕವಿಗಳೇ ಆದರೂ ಬೇರೊಂದು ವಸ್ತುವನ್ನು ಕಲ್ಪನೆ ಮಾಡಿ ನಿನ್ನ ಸೌಂದರ್ಯ ಅದರಂತೆ ಎಂದು ವರ್ಣಿಸಲು ಅವರಿಗೂ ಸಾಧ್ಯವಿಲ್ಲ. ಏಕೆಂದರೆ ನೀನು ಅಸದೃಶ, ಅಸಮಾನ ರೂಪಳು. ಇನ್ನು ಬ್ರಹ್ಮ ಸೃಷ್ಟಿಯಲ್ಲಿ ಸೌಂದರ್ಯದ ಖಣಿಗಳೆಂದರೆ ಅಪ್ಸರೆಯರಾದ ರಂಭೆ, ಊರ್ವಶಿ, ತಿಲೋತ್ತಮೆ ಮೊದಲಾದವರು. ಆದರೆ ದೇವಿಯ ಲೇಷದ ಅತಿ ಸ್ವಲ್ಪ ಕೋಟಿ ಭಾಗದ ಸೌಂದರ್ಯಕ್ಕೂ ಅವರ ಸೌಂದರ್ಯ ಸಾಟಿಯಲ್ಲ. ಅದಕ್ಕಾಗಿ ನಿನ್ನ ಇಂಥ ಸೌಂದರ್ಯವನ್ನು ನೋಡಲು ಅಪೇಕ್ಷಿಸಿದ ಅವರು ಶಿವ ಪುರುಷ ಭಾವವಿಲ್ಲದೆ ನಿನ್ನನ್ನು ಅರಿಯಲು ಸಾಧ್ಯವಿಲ್ಲ. ಸದಾಶಿವನಿಗೆ ಮಾತ್ರ ಅದು ಶಕ್ಯ. ಆದ್ದರಿಂದ ತಮ್ಮ ಸೌಂದರ್ಯದಲ್ಲಿ ತಿರಸ್ಕಾರ ಹೊಂದಿದವರಾಗಿ ಸದಾಶಿವನಲ್ಲಿ ಸಾಯುಜ್ಯ ಮನೋರಥ ಅಂದರೆ ಸಂಕಲ್ಪ, ಅಭಿಲಾಷೆ ಹೊಂದಿದರು. ಅಂದರೆ ಯೋಗಶಕ್ತಿಯಿಂದ ಮಾತ್ರ ನೋಡಲು ಸಾಧ್ಯವಾದ್ದರಿಂದ ಶಿವಯೋಗದಲ್ಲಿ ತಲ್ಲೀನರಾದರು. ಇದರರ್ಥ ಸಾಧಾರಣ ಕೋರಿಕೆಗಳು, ಪ್ರಬೋಧಗಳು, ಸಿದ್ಧಿಗಳ ಆಕರ್ಷಣೆ ಇರುವವರು ಯಾರೂ ಶಿವನ ಬಳಿ ಹೋಗಲಾರರು. ಯೋಗದಿಂದ ಮಾತ್ರ ದೇವಿಯ ಸೌಂದರ್ಯ ದರ್ಶನ ಲಾಭ, ಈಶ್ವರ ಸಾಯುಜ್ಯ ದೊರೆಯುವುದು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಈ ಶ್ಲೋಕದಲ್ಲಿ. ಈ ಶ್ಲೋಕನ ಪದೇ ಪದೇ ಪಠನೆ ಮಾಡೋದ್ರಿಂದ ಏನು ಅಂದರೆ ಮೂಖತನ ನಿವಾರಣೆ ಆಗತ್ತೆ, ಮತ್ತು ವಾಕ್ಸಿದ್ಧಿ ಆಗತ್ತೆ, ಕವಿತಾಶಕ್ತಿ ಜಾಸ್ತಿ ಆಗತ್ತೆ, ವಶಿತ್ವ ಸಿದ್ಧಿ ಜಾಸ್ತಿ ಆಗತ್ತೆ ಅಂತ ಇಲ್ಲಿ ವಿದ್ವಾಂಸರು ಹೇಳ್ತಾ ಇದ್ದಾರೆ. ಸೊ ನಾವೆಲ್ಲರೂ ಪಠನೆ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ ಈ 12ನೇ ಶ್ಲೋಕದ ಅರ್ಥವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕಲೀರಿ. ಮತ್ತು ಹೇಗಿತ್ತು ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ನೋಡಿ, ತಿಳಿಸಿ, ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ, ಹೇಗಿದೆ ಅಂತ ಹೇಳಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಆಡಿಯೋದಲ್ಲಿ. ಲೋಕಾ ಸಮಸ್ತ ಸುಖಿನೋ ಭವಂತು.